ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ನಾನು ಇವತ್ತು ಮಂಗಳೂರು ಬನ್ಸನ್ನ ಮಾಡೋದೇ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫಟಾಫಟ್ ಅಂತ ಮಾಡೋಣ. ನೋಡಿ ಎಷ್ಟು ಸ್ಮೂತಾಗಿದೆ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ರಾತ್ರಿಯೇ ಇಟ್ಟು ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಹಾಕಿದರೆ ಫಟಾಫಟ್ ಅಂತ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇದನ್ನು ಮಾಡ್ಬೋದು. ಬನ್ನಿ ಮಾಡೋಣ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಮಂಗಳೂರು ಬನ್ನು ಚಟ್ನಿ ಅಥವಾ ಸಾಂಬಾರು ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ಸಕ್ಕರೆ, ಎಣ್ಣೆ, ಕಾಲ ನಮಕ್, ಬ್ಲ್ಯಾಕ್ ಸಾಲ್ಟು, ನಾರ್ಮಲ್ ಸಾಲ್ಟಿಗಿನ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಚೆನ್ನಾಗಾಗುತ್ತೆ, ಬೇಕಿಂಗ್ ಸೋಡಾ ಮತ್ತು ವಿನೆಗರು, ಕರ್ಡ್ ಮತ್ತು ಮೈದಾ ಹಿಟ್ಟು. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಹತ್ರ ಜೋಡಿಸ್ಕೊಳ್ಳಿ, ಬೇಗ ಬೇಗ ಮಾಡ್ಬೋದು. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಬಾಳೆಹಣ್ಣು. ರೈಪ್ಡ್ ಅಂದರೆ ಕೊಳೆತಿದ್ದಲ್ಲ, ಚೆನ್ನಾಗಿ ಹಣ್ಣಾಗಿರೋದನ್ನು ನಾವು ಈ ಥರ ಸಿಪ್ಪೆ ಕಪ್ಪಾಗಿರೋದನ್ನು ಏನು ಮಾಡ್ತೀವಿ, ಎಸಿತೀವಿ. ಅದನ್ನು ಎಸಿಬೇಡಿ, ಈ ಥರ ಬನ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ಬಾಳೆಹಣ್ಣನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಒಂದು ಕಂಟೈನರಿಗೆ ಹಾಕ್ಕೊಳ್ಳೋಣ. ರೈಪ್ಡ್ ಬನಾನದಲ್ಲಿ ಪ್ರೋಟೀನ್ಸು ಮತ್ತು ಮಿನರಲ್ಸು ಮತ್ತು ಕ್ಯಾಲ್ಸಿಯಮ್ಮು ರಿಚ್ ಆಗಿರುತ್ತೆ. ಹಣ್ಣಾಗಿರೋದ್ರಕ್ಕಿಂತ ಅದರ ಮಿನರಲ್ಸ್ ಕ್ವಾಂಟಿಟಿ ಮತ್ತು ಕ್ಯಾಲ್ಸಿಯಮ್ಮು, ಐರನ್ ಕಂಟೆಂಟು ತುಂಬ ಜಾಸ್ತಿ ಆಗಿರುತ್ತೆ. ಅದನ್ನು ನಾವು ಈ ಥರ ತಿನ್ನಲಿಕ್ಕೆ ಏನೋ ಒಂಥರ ಅನಿಸುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ. ಬನ್ನು ಈಸಿ. ರಾತ್ರಿ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡಬೇಕು ಅಂತಾರೆ ಮಂಗಳೂರು ಬನ್ಸನ್ನ. ಆದರೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಆ ಇಂಗ್ರೀಡಿಯೆಂಟಿಂದ ನೀವು ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಬನ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 3 ಬನಾನ ತಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು ಅಥವಾ ರಸಬಾಳೆಹಣ್ಣಿಗಿನ ಪಚ್ಚ ಬಾಳೆಹಣ್ಣಲ್ಲಿ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಕೆಲವರೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತಾರೆ. ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಡಿ, ಈ ಥರ ಸ್ಮ್ಯಾಶ್ ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಕುಟ್ಟೋದು ಬೀಸೋದು ಅಂತ ಮಾಡ್ತಿದ್ರು. ಆ ಥರ ಕೈ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸ್ಮ್ಯಾಶ್ ಮಾಡಿದ್ರೆ ಮಿಕ್ಸಿಲಿ ಹಾಕ್ಬೇಡಿ. ಮಿಕ್ಸಿಲಿ ಹಾಕಿದ್ರೆ ದೋಸೆ ಹಿಟ್ಟಿನ ಹದ ಬರುತ್ತೆ, ಚೆನ್ನಾಗಿರೋದಿಲ್ಲ. ಈ ಥರನೇ ಸ್ಮ್ಯಾಶ್ ಮಾಡಿ ಮ್ಯಾನ್ಯುವಲಾಗಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಆಗಬೇಕು. ಎಲ್ಲ ಬಾಳೆಹಣ್ಣು ಗಟ್ಟಿ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಒಂದು ಹಿಟ್ಟಿನ ಹದಕ್ಕೆ ಬರಬೇಕು, ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಇದಕ್ಕೆ ಈಗ ನೀವೆಷ್ಟು ಕ್ವಾಂಟಿಟಿ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಸರಿಯಾದ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೋಬೇಕು. ಜೀರಿಗೆ ಹಾಕಿದ್ದೀನಿ, ಶುಗರು, ಇದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಸ್ವೀಟ್ ಇರುತ್ತೆ. ಮಕ್ಳಿಗೆ ಸ್ವಲ್ಪ ಸ್ವೀಟ್ ಬೇಕು ಅನಿಸಿದರೆ ಚಟ್ನಿ ಜೊತೆಗೆ ತಿನ್ನೋದಿದ್ರೆ ಕಡಿಮೆ ಸಕ್ಕರೆ ಹಾಕಿ, ಹಾಗೆ ತಿನ್ನೋದಾದರೆ ಸಕ್ಕರೆ ಜಾಸ್ತಿ ಹಾಕಿ. ಈಗ ಬೇಕಿಂಗ್ ಸೋಡಾ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ಕಾಲ ನಮಕ್ ಇಲ್ಲ ಅಂದರೂ ನಾರ್ಮಲ್ ಸಾಲ್ಟನ್ನೇ ಹಾಕ್ಕೊಳ್ಳಿ. ಆದರೆ ಕಾಲ ನಮಕ್ ಹಾಕಿದರೆ ಟೇಸ್ಟು ಎನ್ರಿಚ್ ಆಗಿ ಬರುತ್ತೆ. ಈಗ ನಾವು ಸಕ್ಕರೆ ಹಾಕಿರೋದ್ರಿಂದ ಅದು ಸಕ್ಕರೆ ಎಲ್ಲ ಕರಗಬೇಕು. ಹಾಗಾಗಿ ಇದನ್ನು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಬಾಳೆಹಣ್ಣು ಸ್ಮ್ಯಾಶ್ ಆಗೋದಿದೆ ನೋಡಿ, ಇದ್ರ ಜೊತೆಗೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಮತ್ತು ಸಕ್ಕರೆ ಕರಗ್ಕೊಳ್ಳುತ್ತೆ. ಸಕ್ಕರೆ ಕರಗೋವರೆಗೂ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕೆಂದರೆ ಸಕ್ಕರೆ ನೀರಾಗಿಬಿಡುತ್ತೆ. ನಾವು ಎಷ್ಟು ಮೈದಾ ಹಿಟ್ಟು ಹಾಕಿ ಕಲಿಸ್ಬೇಕು, ಎಷ್ಟು ಹದಕ್ಕೆ ಕಲಿಸ್ಬೇಕು ಅಂತ ಗೊತ್ತಾಗಲ್ಲ. ಸಕ್ಕರೆ ಎಲ್ಲ ಚೆನ್ನಾಗಿ ಕಲಿಟ್ರೆ. ಈಗ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ವಿನೆಗರು ಮತ್ತು ಸೋಡಾ ಎರಡು ಕೆಮಿಕಲ್ ರಿಯಾಕ್ಷನ್ ಆಗಿ ಫ್ಲಫಿನೆಸ್ ಬರುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಕುಕ್ಕಿಂಗ್ ಆಯಿಲ್, ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಆದರೂ ಪರವಾಗಿಲ್ಲ, ಹಾಕಿ ಮೊಸರು
ಮೊಸರು ತುಂಬ ಹುಳಿ ಮೊಸರು ಹಾಕಬೇಡಿ, ತುಂಬ ಸ್ವೀಟ್ ಮೊಸರು ಹಾಕಬೇಡಿ. ಸ್ವಲ್ಪ ಸೋರಿರೋ ಮೊಸರು ಹಾಕಿದರೆ ಭಾಳ ಚೆನ್ನಾಗಾಗುತ್ತೆ. ಮಂಗಳೂರು ಬನ್ಸನ್ನ ನೀರು ಹಾಕಿ ಕಲಸಲ್ಲ. ಈ ಮೊಸರು ಮತ್ತು ಬಾಳೆಹಣ್ಣಲ್ಲಿ ಏನು ಕಾಂಬಿನೇಷನ್ ಇರುತ್ತೋ ವಾಟರ್ ಕಂಟೆಂಟು, ಅದಕ್ಕೆ ಸರಿಯಾಗಿ ನಾವು ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬೇಕು. ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಮಾಡೋದು ಅಂದರೆ ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ, ಅರ್ಜೆಂಟಾಗಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ನಾನು ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಬಿಟ್ಟು ಅರ್ಧ ಗಂಟೆ ಇಟ್ಟು ಮಾಡೋ ಥರ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ಬನ್ ಮಾಡೋಕ್ಕೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಗೆ ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಕಿ, ಒಂದೇ ಸಲ ಜಾಸ್ತಿ ಹಾಕಬೇಡಿ, ಹದ ಗೊತ್ತಾಗಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣು ಮತ್ತು ಮೊಸರು ಅದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವೋ ಅದಕ್ಕೆಲ್ಲ ಚೆನ್ನಾಗಿ ಹಿಟ್ಟು ಹೊಂದ್ಕೋಬೇಕು. ಗಂಟಿರಬಾರ್ದು. ಗಂಟಿಲ್ದದೆ ವಿತೌಟ್ ಲಂಪ್ಸು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇನ್ನೂ ಸ್ವಲ್ಪ ಹಾಕಿ ಈಗ ದೋಸೆ ಕೇಕ್ ಬ್ಯಾಟರ್ ಥರ ಬಂದಿದೆ. ಇನ್ನೂ ಸ್ವಲ್ಪ ತಿಕ್ ಹಾಕಬೇಕು. ಇದು ನಿಧಾನಕ್ಕೆ ಮಿಕ್ಸ್ ಮಾಡಿ, ಲಂಪ್ಸ್ ಇರಬಾರ್ದು, ಗಂಟಿಲ್ದ ಥರ ಕಲಿಸ್ಬೇಕು. ಇನ್ನೂ ಸ್ವಲ್ಪ ಹಾಕಬೇಕು. ಯಾವುದನ್ನೇ ಆಗಲಿ ಬಾಳೆಹಣ್ಣು ನಾವು ತಿನ್ನೋಕ್ಕೆ ಬೇಜಾರಾಗುತ್ತೆ ಒಂದೊಂದು ಸಲ. ತುಂಬ ಬಾಳೆಹಣ್ಣಿದ್ರೆ ಏನಾರ ಫಂಕ್ಷನ್ ಆಗಿ ಮಿಕ್ಕಿದರೆ ಈ ಥರ ಮಾಡ್ಕೊಂಡು ತಿನ್ನಿ. ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಗುತ್ತೆ. ಬೆಳಗ್ಗೆ ರಾತ್ರಿ ಎಲ್ಲ ಫಂಕ್ಷನ್ ಆಗಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಸಿ ಟು ಮೇಕ್. ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ಅನಿಸುತ್ತೆ. ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ. ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ. ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಫೂಲ್ ಆಗಲ್ಲ, ಅಂದರೆ ಉಬ್ಬಿಕೊಳ್ಳಲ್ಲ. ಅದಕ್ಕೆ ಸ್ವಲ್ಪ ವಾಟರ್ ಕಂಟೆಂಟ್ ಬೇಕು. ಹಿಟ್ಟು ಒಣಗಿದ ಹಿಟ್ಟು ಹಾಕ್ತಿದ್ದೀವಲ್ವ ಮೈದಾನ, ಅದು ಎಲ್ಲ ಕರ್ಕೊಂಡು ಹದ ಆಗಲಿಕ್ಕೆ ಸ್ವಲ್ಪ ವಾಟರ್ ಕಂಟೆಂಟ್ ಇರಬೇಕು. ತುಂಬ ಟೈಟಾಗಿ ರೊಟ್ಟಿ ಹಿಟ್ಟು ಥರ ಕಲಿಸ್ಬೇಡಿ, ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಫ್ಲಫಿನೆಸ್ ಬರುತ್ತೆ. ಬನ್ನು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಮೊಸರು, ಬಾಳೆಹಣ್ಣು ಮತ್ತು ಹಿಟ್ಟು ಕಾಂಬಿನೇಷನ್ನು ಚೆನ್ನಾಗಿರಬೇಕು. ಯಾವುದೊಂದು ಹೆಚ್ಚು ಕಮ್ಮಿ ಆದ್ರೂ ಅದು ಚೆನ್ನಾಗಿ ಬರಲ್ಲ, ಬನ್ನು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಕಾಂಬಿನೇಷನ್ ಮಾಡ್ಕೋಬೇಕಾದ್ರೆ, ಹಿಟ್ಟು ಕಲಿಸ್ಬೇಕಾದ್ರೆ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀರೋ ಅದರ ಮೇಲೂ ಡಿಪೆಂಡ್ ಆಗುತ್ತೆ. ತುಂಬ ಫ್ಲಫಿಯಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಮೊದಲೆಲ್ಲ ರಾತ್ರಿ ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡಬೇಕಿತ್ತು. ಈಗ ಕಾಲ ಬದಲಾಗಿದೆ, ಎಲ್ಲ ಚಟ್ಪಟ. ಯಾರಿಗೂ ಟೈಮ್ ಇಲ್ಲ. ರಾತ್ರಿ ರೆಡಿ ಮಾಡ್ಕೊಂಬಿಟ್ಟು ಈಗೆಲ್ಲ ರೆಡಿ ಮಿಕ್ಸ್ಗಳು ಬಂದುಬಿಟ್ಟಿದೆ, ದೋಸೆ ಇಡ್ಲಿ ಎಲ್ಲದಕ್ಕೂ. ಆ ಕಾಲದಲ್ಲಿ ಈಗ ರಾತ್ರಿ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡೋ ಪೇಷನ್ಸ್ ಯಾರಿಗೂ ಇಲ್ಲ. ಎಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರ್ತಾರೆ. ಅದರಿಂದ ಈ ಥರ ಮಾಡ್ಕೊಳ್ಳಿ. ಬೆಳಗ್ಗೆ ಒಂದು ಅರ್ಧ ಗಂಟೆ ಬೇಗ ಕಲಸಿಟ್ಟು ಮಾಡ್ಕೋಬೋದು. ಈಗ ಚೆನ್ನಾಗಿದೆ. ಎಲ್ಲ ಕಲಸಿದ ಮೇಲೆ ಹಿಟ್ಟು ಮೈದಾ ಹಿಟ್ಟು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಟೈಟಾಗಿ ಇರಲಿ. ಯಾಕಂದರೆ ಅದು ಸಕ್ಕರೆ ಬಾಳೆಹಣ್ಣು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಇಡಿ ಮುಚ್ಚಿಬಿಟ್ಟು. ಯಾವುದೇ ಆಗಲಿ, ಯಾವ ವಸ್ತುವಿನೇ ಆಗಲಿ ವೇಸ್ಟ್ ಮಾಡಬೇಡಿ. ತಿನ್ನೋ ಫುಡ್ಡನ್ನ ನಾವು ಚೆಲ್ಲೋ ಅನ್ನ ಇನ್ನೊಬ್ಬರಿಗೆ ಊಟ ಆಗುತ್ತೆ ಅದು. ಹಾಗಾಗಿ ಯಾವುದನ್ನೇ ಆಗಲಿ ಕಸದಿಂದ ರಸ ಮಾಡ್ಕೊಂಡು ತಿನ್ನಿ, ವೇಸ್ಟ್ ಮಾಡಬೇಡಿ. ದುಡ್ಡಿಗೂ ಬೆಲೆ ಇದೆ, ದುಡ್ಡಿಗಿನ ತಿನ್ನೋ ವಸ್ತುಗೆ ತುಂಬ ಬೆಲೆ ಇದೆ ಈಗ. ಹಾಗಾಗಿ ಯಾರೂ ಅನ್ನ ಚೆಲ್ಲಬೇಡಿ. ನೋಡಿ ಅರ್ಧ ಗಂಟೆ ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ವಿನೆಗರ್ ಮತ್ತು ಸೋಡಾ ಹಾಕಿರೋದ್ರಿಂದ ವಿನೆಗರು ಸೋಡಾ ಜೊತೆಗೆ ಕಾಂಬಿನೇಷನ್ ಆಗಿಬಿಟ್ಟು ಈ ಥರ ಫ್ಲಫಿನೆಸ್ ಬರುತ್ತೆ. ರಾತ್ರಿ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡಿದ್ರೂ ಇಷ್ಟೇ ಫ್ಲಫಿನೆಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಥವಾ ಎಷ್ಟು ಅಗಲ ಬೇಕೋ ಅಷ್ಟು ಉಂಡೆಗಳನ್ನು ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಸ್ಮೂತ್ ಆಯಿತು ಹಿಟ್ಟು. ಬೇಕಾಗಿಯೇ ನಾನು ಸ್ಮೂತ್ ಮಾಡಿದ್ದೀನಿ. ಗಟ್ಟಿ ಆದರೆ ಚೆನ್ನಾಗಿ ಬರಲ್ವೇನೋ ಅನ್ನೋ ಇದ್ರ ಮೇಲೆ ಕೈಗೆ ಎಣ್ಣೆ ಸವರ್ಕೊಂಡು
ನಿಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ ಆ ಥರ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ತಟ್ಟೆಗೆ ಎಣ್ಣೆ ಹಚ್ಚಿ ಅದಕ್ಕೆ ಎಲ್ಲ ಥರ ಉಂಡೆಗಳನ್ನ ಎಲ್ಲ ರೀತಿ ಉಂಡೆಗಳನ್ನ ಮಾಡಿಕೊಂಡು ತೆಗೆದಿಟ್ಕೊಂಡು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗು ತಿನ್ಬೋದು. ಯಾರಾದರೂ ಮನೆಗೆ ಬೇಗ ಬಂದರೆ ಸ್ವೀಟ್ ಮಾಡಬೇಕು ಅಂದರೆ ಬಾಳೆಹಣ್ಣಿದ್ರೆ, ತುಂಬ ಹೆಚ್ಚಾಗಿ ಬಾಳೆಹಣ್ಣಿದ್ರೆ ಈ ಥರ ಮಾಡ್ಕೊತೀನಿ ಮನೇಲೇ. ದುಡ್ಡು ಕೊಟ್ಟು ಏನೇನೋ ಕೆಮಿಕಲ್ಸ್ ಎಲ್ಲ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿ ಬೇಕ್ರಿಲಿ ತೊಗೊಂಡು ಬಂದು ತಿಂತೀರ. ಅದಕ್ಕಿಂತ ಇದೇ ಥರ ಮನೇಲಿ ಮಾಡ್ಕೊಂಡು ತಿನ್ನಿ. 1 ಅವರ್ ವೇಸ್ಟ್ ಮಾಡಿದರೆ ಸಾಕು. ವೇಸ್ಟ್ ಅಂತ ಅಲ್ಲ, 1 ಅವರ್ ಸ್ಪೆಂಡ್ ಮಾಡಿದ್ರೆ ನಮಗೆ ಬೇಕಾದಂಥ ಅಡುಗೆಗಳ್ನ ಮನೇಲೇ ಮಾಡ್ಕೊಂಡು ರುಚಿಯಾಗಿ ತಿನ್ಬೋದು. ನಾವು ಮಾಡೋಕ್ಕೆ ಏನು ಎಫರ್ಟ್ ಇರ್ತೀವೋ ಅದು ತಿಂದವರು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಎಫರ್ಟಿಗೆ ಒಂದು ಖುಷಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಉಂಡೆ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಾನು. ಈಗ ಈ ಕಡೆ ಎಣ್ಣೆನ ಕಾಯ್ಸೋಕ್ಕಿಟ್ಟಿದ್ದೀನಿ. ಎಣ್ಣೆನ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು, ತುಂಬ ಹೈ ಫ್ಲೇಮಲ್ಲಿ ಕಾಯಿಸ್ಬೇಡಿ. ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಬಾಳೆಹಣ್ಣಲ್ಲಿ ತುಂಬ ಸ್ನ್ಯಾಕ್ಸ್ ಮಾಡ್ಬೋದು. ಕೆಲವರು ಮೈದಾ ಹಿಟ್ಟಿಂದ ಗೋಧಿ ಹಿಟ್ಟು ಹಾಕ್ಬೋದು ಅಂತಾರೆ. ಗೋಧಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಬನ್ನು. ಹಾಗಾಗಿ ಮೈದಾ ಹಿಟ್ಟು ಹಾಕಿ ತುಂಬ ಏನು ಡೈಲಿ ಯೂಸ್ ಮಾಡಲ್ಲ, ಯಾವತ್ತೋ ಒಂದಿನ ತಿನ್ನಲಿಕ್ಕೆ ಏನೂ ಆಗೋಲ್ಲ. ಈಗ ಒಂದು ತಟ್ಟೆ ಮೇಲೆ ಕೊಲ್ಯಾಂಡರ್ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಈಗ ಕಾದಿದೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಒಂದೊಂದನೇ ಏನು ಉಂಡೆಗಳು ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಶೇಪೇ ಬರಬೇಕು, ರೌಂಡಾಗಿ ಅಂತ ಏನಿಲ್ಲ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಂಡು ತಿನ್ನಿ. ಮನೇಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದರ ಟೇಸ್ಟ್ ಹೇಳೋಕ್ಕೆ ಆಗಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ನೀರು ಹಾಕಿರಲ್ಲ, ಏನು ಬಾಳೆಹಣ್ಣು ಸ್ವೀಟ್ನೆಸ್ ಇರುತ್ತಾ ಅದರಲ್ಲೇ ಮೈದಾ ಹಿಟ್ಟೆಲ್ಲ ಕರಗಿಬಿಟ್ಟಿರುತ್ತೆ, ಅದರಲ್ಲೇ ಕಲಸಿರ್ತೀವಿ. ಹಾಗಾಗಿ ತುಂಬ ಟೇಸ್ಟಾಗಿರುತ್ತೆ. ತುಂಬ ಸ್ವೀಟು ಇರಲ್ಲ, ಖಾರನೂ ಇರಲ್ಲ. ನಾವು ಅದು ಚಟ್ನಿ ಜೊತೆಗೆ ತಿನ್ನೋದ್ರಿಂದ ಸ್ವೀಟು ಮತ್ತು ಖಾರದ ಎಣ್ಣೆ ಹಂಚು ಬಾಯಿಗೆ ಭಾಳ ಚೆನ್ನಾಗಿರುತ್ತೆ. ಒಂದು ಸಲ ಜೀರಿಗೆ ಸಿಗ್ತಾ ಇರುತ್ತೆ ಬಾಯಿಗೆ, ಬಾಳೆಹಣ್ಣಿನ ಘಮ ಸಿಗುತ್ತೆ. ನೋಡಿ ಹೆಂಗೆ ಅದೇನೇ ಉಬ್ಕೊಂಡು ಬರಬೇಕು, ನಾವು ಹಾಕಿದರೆ ಅದೇ ಎಷ್ಟು ನೀಟಾಗಿ ಉಬ್ಕೊಂಡು ಬರ್ತಾಯಿದೆ ನೋಡಿ. ಆ ಥರ ಉಬ್ಕೊಂಡು ಬಂದರೆ ಬನ್ ಚೆನ್ನಾಗಿ ಬಂದಿದೆ ಅಂತ. ತಳಕ್ಕೆ ಕೂರಬಾರ್ದು. ನಾವು ಬನ್ ಹಾಕ್ತಿದ್ದಂಗೆ ಅದೇ ಫೂಲ್ಬೇಕು ಹೊರಗಡೆ ಮೇಲೆ. ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿ, ನಿಧಾನವಾಗಿ ಬೇಯಿಸಿ. ತುಂಬ ಉರಿಲಿ ಬೇಯಿಸಿರೋ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಗೋಲ್ಡನ್ ಬ್ರೌನ್ ಬಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ನಿಧಾನಕ್ಕೆ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ಲಫಿಯಾಗಿ. ಮನೇಲೇ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ಗೊತ್ತಿರಲಿಲ್ವೇನೋ. ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲ ಬನ್ನೂ ಕರೀರಿ. ಹೈ ಫ್ಲೇಮ್ ಇಟ್ಕೋಬೇಡಿ, ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ. ನಿಧಾನಕ್ಕೆ ಬಿಡಿ ಕೈಯಲ್ಲಿ. ನೋಡಿ ಅದೇ ಉಬ್ಕೊಳ್ಳುತ್ತೆ ನೋಡಿ, ಅದೇ ಉಬ್ಕೊಂಡು ಮೇಲೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ ಅಂತ. ಇದೇ ರೀತಿ ಎಲ್ಲ ಬನ್ನುಗಳ್ನು ಲೋ ಫ್ಲೇಮಲ್ಲಿ, ತುಂಬ ಲೋ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈಗ ಫ್ಲಿಪ್ ಮಾಡಿ. 2-3 ಸಲ ಫ್ಲಿಪ್ ಮಾಡಬೇಡಿ. ಒಂದು ಸಲ ಒಂದು ಸೈಡು ಗೋಲ್ಡನ್ ಬ್ರೌನ್ ಆದಮೇಲೆ ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿ. ಪದೇ ಪದೇ ಫ್ಲಿಪ್ ಮಾಡಿದರೆ ಅಂದರೆ ತಿರುಗಿಸಿ ಹಾಕಿದರೆ ಒಂಥರ ರಬ್ಬರ್ ಥರ ಬರುತ್ತೆ. ಮನೆಯಲ್ಲೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನಿ. ಕಸದಿಂದ ರಸನ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೋಡಿ ಈಗ ಬನ್ ರೆಡಿ ಆಯಿತು. ಬನಾನಾ ಬನ್ನು, ಮಂಗಳೂರು ಬನ್ನು, ಏನಾದರೂ ಹೆಸರಿಟ್ಕೊಳ್ಳಿ, ಒಟ್ಟಲ್ಲಿ ಬನ್ನು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ತಿನ್ಬೋದು. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದ್ರೆ ಮಕ್ಕಳು ಹಾಗೇ ತಿಂತಾರೆ. ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಏನು ಸಿಂಪಲ್ ಇಂಗ್ರೀಡಿಯೆಂಟ್ಸು. ಬಾಳೆಹಣ್ಣು ಜಾಸ್ತಿ ಇದ್ದರೆ, ಮೈದಾ ಇಟ್ಟಿದ್ರೆ ಫಟಾಫಟ್ ಅಂತ ಅರ್ಧ ಗಂಟೆಲೇ ಮಾಡ್ಬೋದು. ಇದನ್ನು ಒಂದು 35 to 40 ಮಿನಿಟ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಫ್ಲಫಿನೆಸ್ ಗೂಡು ಬರಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿದೆ. ಟೆಕ್ಸ್ಚರ್ ನೋಡಿ, ಈ ಥರ ಟೆಕ್ಸ್ಚರ್ ಬರಬೇಕು. ಒಳಗಡೆ ಗೂಡು ಥರ ಬರಬೇಕು.
ಮೈಸೂರು ಪಾಕೆಲ್ಲ ಮಾಡಿದಾಗ ಗೂಡು ಗೂಡು ಬರುತ್ತಲ್ಲ ಆ ಥರ ಗೂಡು ಗೂಡು ಬರಬೇಕು. ಇದು ಚಟ್ನಿ ಮತ್ತು ಸಾಂಬಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.